ಕಿಲೋಮೀಟರ್ ಇಲ್ಲ ಇಲ್ಲಿಂದ. ಟೋಟಲ್ ಊರು 5 ಕಿಲೋಮೀಟರ್ ಇಲ್ಲ, ಎಲ್ಲ ಊರುಗಳು ಬಂದವರು. ಬಾಯದೊಡ್ಡಿ ಗೋಸ್ಕರ ಏನು ಯಾಕದು ನವೋದಯ ಕಾಲೇಜಿಂದ ನನಗನ್ಸುತ್ತೆ 3 ಕಿಲೋಮೀಟರ್ ಅಲ್ಲಿ ಊರು ಬರ್ತದೆ. 3 ಕಿಲೋಮೀಟರ್ ಅಲ್ಲಿ ಲೇಔಟ್ಗಳಾಗ್ಯಾವ, ಸಿಟಿಯದವರು ಇಂಡಸ್ಟ್ರಿ ಹಾಕ್ಬೇಡ, ಇಂಡಸ್ಟ್ರಿಗಳನ್ನು ಹಾಕ್ಯಾರ, ಅಲ್ಲಿ ಬಂದ್ಬಿಟ್ಟಾವ ಇಂಡಸ್ಟ್ರಿ. ಈಗ ಅವೆರಡೂ ಆಕ್ಸೆಸ್ ಇಲ್ಲ. ಏನ್ ಟೆಕ್ನಿಕಲಿ ಏನಪ್ಪ, ಏನ್ ಟೆಕ್ನಿಕಲಿ ನೀವು ಸರಿ ಅನ್ಸಿಲ್ಲ ವರ್ಡ್ ಸೇರ್ಸಿ. ಟೋಟಲ್ ವಿಲೇಜ್ 700 ಹೋಗ್ತೀನಿ. ಈಗ ಏನ್ ಜಸ್ಟಿಫಿಕೇಶನ್ ಕೊಡ್ತಿದ್ದೆ? ಅವೆರಡು ಊರು ಬಿಡೋದಕ್ಕೆ ಏನ್ ಜಸ್ಟಿಫಿಕೇಶನ್ ಕೊಡ್ತಿದ್ದೆ ನೀನ್? 700 ಕಿಲೋಮೀಟರ್ಸ್ ಮಿಲಿಮೀಟರ್ಸ್ ಅವೆಲ್ಲ ಹೋಗ್ಲಿ, ವಿದಿನ್ 3 ಕಿಲೋಮೀಟರ್ಸ್ ಇಂಡಸ್ಟ್ರಿ ಆಗ್ಯಾವ, ಪೆಟ್ರೋಲ್ ಬಂಕ್ ಬಂದವ, ರೆಸಿಡೆನ್ಶಿಯಲ್ ಲೇಔಟ್ಸ್ ಆಗಿದಾವ, ಅಲ್ಲಿ ದಾಟಿ ಆಗ್ಯಾವ. ಈಗ ಏನ್ ಮಾಡ್ತೀರಿ? ಈಗ ಅದಕ್ಕೆ ಏನ್ ಸೊಲ್ಯೂಷನ್? ಏನು ಮಾಡಕ್ ಬರಲ್ಲ. ಕಿಲೋಮೀಟರ್ ಜಾಸ್ತಿ ಆಗೋದ್ರಿಂದ ಸರ್ ಹೋಗ್ತಾ ಇಲ್ಲ ಸರ್. ಹಾಗಾಗಿ ಅಲ್ಲ, ನೀವು ಅದನ್ನ ಮೊದಲೇ ತಿಳಿಸಿದ್ರೆ ಕೂರಿಸಿ ನಾವು ಮಾತಾಡಿದ್ರೆ ಕರೆಕ್ಟ್ ಆಗಿ ನೀವು ಕಿಲೋಮೀಟರ್ ಅಡ್ಜಸ್ಟ್ ಆಗ್ತದೆ, ವಿಲೇಜ್ಗಳು ಕರೆಕ್ಟ್ ಇರ್ತದೆ. ಹೆಂಗ್ ಮಾಡಿದ್ದಿ? ಈಗ ಒಡ್ಲೂರು, ಚಿಕ್ಕಸೂರು ಅವೆಲ್ಲ ಅಲ್ಲಿ ಬರ್ತಾವ, 15 ಕಿಲೋಮೀಟರ್ ಅವ. ಈಗ ಇದು 2-3 ಕಿಲೋಮೀಟರ್ ಏನ್ ಜಸ್ಟಿಫೈ ಮಾಡ್ಬೇಕು ಆ ಜನರಿಗೆ, ಆ ಇಂಡಸ್ಟ್ರಿ ಹಾಕೋರಿಗೆ, ಅವರಿಗೆ? ಬೈಪಾಸ್ ಅದನ್ನ ದಾಟಿ ಬರ್ತದೆ. ಈ ಬರುವಂತ ಬೈಪಾಸ್ ಆ ಊರು ದಾಟಿ ಬರ್ತದೆ, ದಾಟಿ 3 ಕಿಲೋಮೀಟರ್ ದಾಟಿ ಬೈಪಾಸ್ ಬರ್ತದೆ. ಬಡವಟ್ಟಿ ಆ ಕಡೆ ಹೋಗ್ತದೆ, ದಾಟಿ ಬಾಬುಗಳಲ್ಲಿ ಬರ್ತದೆ. ಸಿಂಗರೇಡ್ ಬಾಗ್ಲಾಗ ಸರ್, ಇಲ್ಲಿ ಬರ್ತದೆ. ನಮ್ಮ ಬೋರ್ಮಾದೊಡ್ಡಿ ಗುಡಿ ಮುಂದೆ ಬರ್ತದಲ್ಲಪ್ಪ, ಗುಡಿ ಆ ಕಡೆ ಬರ್ತದ. ಬಾಯಿದೊಡ್ಡಿ ಒಳಗಡೆ ಇರ್ತದ. ಬಾಯಿದೊಡ್ಡಿ ಒಳಗೆ ಇರ್ತದಲ್ಲ ಊರು, ಅವ್ರು ಕನ್ಫ್ಯೂಸ್ ಆಗೋದು. ಬಾಯಿದೊಡ್ಡಿ ಹೊರಗೆ ಬಿಡ್ತದ, ಒಳಗೆ ಬರ್ತದ ಊರು ಆ ಕಡೆ ಹೊಡಿತದೆ. ಅಲ್ಲಲ್ಲ, ಊರು ದಾಟಿದ ಮೇಲೆ ಬೈಪಾಸ್ ಬರ್ತದಲ್ಲ. ಇಲ್ಲ ಕೇಳಿ, ಗದ್ವಾಲ ರೋಡ್ ಅಲ್ಲಿ ಇಲ್ಲಿ ಬರ್ತದೆ ಬೈಪಾಸ್. ಗದ್ವಾಲ ರೋಡ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಸರ್, ಮತ್ತೆ ಊರು ದಾಟಿ ಬಾಯಿದೊಡ್ಡಿ ಯಾವ ಪೆಟ್ರೋಲ್ ಬಂಕ್ ಇವತ್ತು ಇಲ್ಲಿದೆಯಲ್ಲ, HP ಪೆಟ್ರೋಲ್ ಬಂಕ್ ಒಂದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದ್ರ ಈ ಕಡೆ ಬರ್ತಿದೆ ಸರ್. ಇಲ್ಲಿ ಬರ್ತದ. ಒಂದು ಶಾಲೆ ಮಾಡಿರಲ್ಲ, ಶಾಲೆ ರೋಡಿಗೆ ಸರ್ ಆ ಕಡೆ ನೋಡಿಲ್ಲ ಸರ್. ಒಟ್ಟು ಬಾಯಿದೊಡ್ಡಿ ಒಳಗಲ್ಲ, ಒಡವಟ್ಟಿ ಅಲ್ಲ, ಒಡವಟ್ಟಿ ಒಳಗೆ ಬರ್ತದೆ. ಬಾಯಿದೊಡ್ಡಿ ಒಡವಟ್ಟಿನೇ ಆ ಕಡೆ ಬರ್ತದೆ. ಒಡವಟ್ಟಿ ಬಾಯಿದೊಡ್ಡಿ ಎಲ್ಲ ಅಷ್ಟು ಬಿಡ್ತು ನಮಗೆ ಸಿಗ್ತದ. ಅಟ್ಯಾಚ್ ಮನೆಗಳವ, ವಿಲೇಜ್ಗಳು, ಓಲ್ಡ್ ವಿಲೇಜ್ಗಳು, ಅಟ್ಯಾಚ್ ಮನೆಗಳು ಎಲ್ಲಿ ಜಾಗಗಳು ಅವ್ರಿಗೆ ಲಭ್ಯ ಇಲ್ಲ, ಅವರು ಕಟ್ಟಿಗೆ ಮಕ್ಕ ಮುಂದೆ ರೆಡಿ ಇಲ್ಲ. ಅವ್ರಿಗಾಗಿ ಅದಕ್ಕೆ ಕಮ್ಯುನಿಟಿ ಟೈಪ್ ಹಾಲ್ ಅಂದ್ರೆ ಒಂದೊಂದಲ್ಲಿ ಒಂದು 10-20 ಒಂದು ಜಾಗ ಮಾಡಿ ಅವ್ರಿಗೆ ಕೀಗಳನ್ನು ಅವ್ರಿಗೆ ಕೊಡೋದಕ್ಕೆ ಈ ಚಿಕ್ಕಬಳ್ಳೂರು, ಚಿಕ್ಕಸೂರು ಅವೆಲ್ಲ ಮಾಡಿದಾರಲ್ಲ, ಆ ರೀತಿ ಮಾಡ್ಬೇಕಂತೇಳಿ ನಾವು ಓದ್ ಮೀಟಿಂಗ್ಗಳಲ್ಲೆಲ್ಲ ಹೇಳ್ತಾ ಇದ್ವಿ. ಚಿಕ್ಕಸೂರು ಯಾರಿದ್ರು ಪಿಡಿ ಯಾರಿದ್ರು ಮಾಡಿಲ್ಲ. ಈಗ ಒಂದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಒಂದು 20-30 ಕಟ್ಟಿಕೊಡೋದು, ಆ ಮನೆಗಳ ನಂಬರ್ ಹಾಕಿ ಕೊಟ್ಟಿವಲ್ಲ, ಏನ್ ಮಾಡಿದ್ರೆ ಅಂತವರಿಗೆ ಗೌರ್ಮೆಂಟ್ ಲ್ಯಾಂಡ್ ಎಲ್ಲಿರ್ತದೆ ಜಾಗ, ಅಲ್ಲಿ ಒಂದು 20 ಶೌಚಾಲಯಗಳನ್ನ ಕಟ್ಟಿ ಅವ್ರ ಡೋರ್ ನಂಬರ್ ಹಾಕಿ ಅವ್ರಿಗೆ ಕೀ ಕೊಟ್ಟು ಅವ್ರು ಸಕ್ಸಸ್ ಆಗ್ಯಾವ. ಈಗ ಅದೇ ರೀತಿಯಾಗಿ ಎಲ್ಲ PDOs, ಆಲ್ PDOs ಕೂಡ ನೀವು ಅಲ್ಲಿ ಏನು ಅಟ್ಯಾಚ್ ಮನೆಗಳೇನಾವಲ್ಲ, ಓಲ್ಡ್ ವಿಲೇಜ್ಗಳು, ಅವರಿಗೆ ಜಾಗ ಇಲ್ಲ. ನೀವು ಅಲ್ಲಿ ಕಟ್ಟಿಗೆ ಅಂದ್ರೆ ದೊಡ್ಡ ಮನೆ ಕಟ್ಟಕ್ ರೆಡಿ ಇಲ್ಲ. ಅವರಿಗೆ ಎಲ್ಲಿ ಗೌರ್ಮೆಂಟ್ ಜಾಗ ಅಲ್ಲ, ಅಲ್ಲಿ ಎಷ್ಟು ಮನೆಗಳು ಒಂದಲ್ಲಿ 20-30 ಜನರು ಮಾಡಿ ಅವರು ಡೋರ್ ನಂಬರ್ ಹಾಕಿ ಕೀಗಳನ್ನ ಅವ್ರ ಕೈ ಕೊಡ್ಬೇಕು, ಅವರು ಅದನ್ನು ಮೇಂಟೈನ್ ಮಾಡ್ಕೊಂತಾರೆ. ಅವು ತಪ್ಸಕ್ ಒಂದೇ ಕಾರಣ, ಬೇರೆ ಎಲ್ಲಿಂದ ತಪ್ಸಕ್ ಸಾಧ್ಯ ಇಲ್ಲ. ಯಾರು ಮಾಡ್ತಾರಪ್ಪ ಅಂತೇಳಿ ಅವೇರ್ನೆಸ್ ಬರ್ಲಿ. ಇನ್ನ ಇದುವರೆಗೂ ಮಾಡ್ಕೊಂತ ತಿರುಗಾಡಿದ್ರೆ ಹೆಂಗೆ ಜಸ್ಟಿಫೈ ಮಾಡ್ತೀರಿ ನಾವು? ಕಪ್ಪಡಿ ತಗೊಂಡವ್ರ ಮೇಲೆ ತುರಾಯಿ ತಗೊಂಡವ್ರ ಮನೆ ಮುಂದೆ ನಿಂದ್ರಿ ಜನ, ನೀವೇನು ಮಾತಾಡ್ಬಾರ್ದು. ತುರಾಯಿ ತಗೊಂಡ್ರು ಜನ ಯಾಕಂದ್ರೆ ಅಲ್ಲಿ ಹೋಗ್ಯಾನ ಅದಕ್ಕೆ, ಹೊರಗೆ ಹೋಗ್ಯಾನ ಅದಕ್ಕೆ, ಇಲ್ಲಿ ನಿಂತಾರಂತ ಅವ್ರಿಗೆ ಗೊತ್ತಾಗ್ಬಿಡ್ತದ.
ಒಂದು ಏನಾರ ಈ ರೀತಿ ಮಾಡಿದ್ರೆ ಸುಧಾರಣೆ ಆಗೋದು, ಇಲ್ಲಾಂದ್ರೆ ಆಗಲ್ಲ.